ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ನಿಮ್ಗೆ ಯಾವಾಗಲೂ ಸುಸ್ತಾಗ್ತಾ ಇರತ್ತಾ? ಕೈ ನೋವು, ಕಾಲು ನೋವು, ಬೆನ್ನು ನೋವು, ಕೂದಲು ಉದುರುವಂಥದ್ದು, ಆಗಾಗ ಜ್ವರ ಬರುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗೋದು, ಡಿಪ್ರೆಷನ್ಗೆ ಒಳಗಾಗೋದು, ಇವೆಲ್ಲವೂ ಕೇವಲ ಕೆಲಸದ ಒತ್ತಡ ಮಾತ್ರ ಅಲ್ಲ. ಇದು ನಿಮ್ಮ ದೇಹದ ಒಂದು ಪ್ರಮುಖ ವಿಟಮಿನ್ ಕೊರತೆಯ ಬಗ್ಗೆ ಸೂಚನೆ ನೀಡ್ತಿರಬಹುದು. ಆ ವಿಟಮಿನ್ ಯಾವುದು ಗೊತ್ತಾ? ಅದೇ ಸನ್ಶೈನ್ ವಿಟಮಿನ್ ಎಂದು ಕರೀತಾರೆ. ಇದನ್ನು ವಿಟಮಿನ್ ಡಿ ಅಂತಲೂ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಟಮಿನ್ ಡಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಟಮಿನ್ ಡಿ ಅಂದರೆ ಏನು? ಇದನ್ನು ಸನ್ಶೈನ್ ವಿಟಮಿನ್ ಅಂತ ಯಾಕೆ ಕರೀತಾರೆ? ಇದು ವಿಟಮಿನ್ ಆಗಿದ್ದರೂ ದೇಹದಲ್ಲಿ ಹಾರ್ಮೋನ್ ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ದೇಹದಲ್ಲಿ ಇದರ ಪಾತ್ರ ಏನು? ಇಷ್ಟನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಟಮಿನ್ ಡಿ ಅಂದರೆ ನಿಜವಾಗಿ ಒಂದು ಸಾಮಾನ್ಯ ವಿಟಮಿನ್ ಮಾತ್ರವೇ ಅಲ್ಲ. ವಿಟಮಿನ್ ಡಿ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾದ ಕೊಬ್ಬಿನಾಂಶ ಕರಗುವ ಅಂದರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತಾರೆ. ಆದರೆ ಇದರ ವಿಶೇಷತೆ ಏನಂದರೆ ಇದು ಕೇವಲ ಆಹಾರದಿಂದ ಮಾತ್ರ ಸಿಗುವಂಥದ್ದಲ್ಲ. ನಮ್ಮ ದೇಹವೇ ಸೂರ್ಯನ ಬೆಳಕಿಗೆ ಹೋಗಿ ವಿಟಮಿನ್ ಡಿಯನ್ನು ತಯಾರಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಇದಕ್ಕಾಗಿ ವಿಟಮಿನ್ ಡಿಯನ್ನು ಸನ್ಶೈನ್ ವಿಟಮಿನ್ ಅಂತ ಕೂಡ ಕರೀತಾರೆ. ಇದನ್ನು ಯಾಕೆ ಸನ್ಶೈನ್ ವಿಟಮಿನ್ ಅಂತ ಕರೀತಾರೆ? ನಾವು ಬೆಳಗಿನ ಮತ್ತು ಮಧ್ಯಾಹ್ನದ ಸೂರ್ಯನ ಬೆಳಕಿಗೆ ಚರ್ಮವನ್ನು ಒಡ್ಡಿದಾಗ ಸೂರ್ಯನ UVB ರೇಸ್ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಕಿರಣಗಳು ನಮ್ಮ ಚರ್ಮದ ಮೇಲೆ ಬೀಳುತ್ತೆ. ಆಗ ಚರ್ಮದಲ್ಲಿರುವ ಒಂದು ವಿಶೇಷ ಪದಾರ್ಥವು ವಿಟಮಿನ್ ಡಿ ಆಗಿ ರೂಪಾಂತರಗೊಳ್ಳೋದಕ್ಕೆ ಆರಂಭವಾಗುತ್ತೆ. ನಂತರ ಅದು ಯಕೃತ್ ಅಂದರೆ ಲಿವರ್ ಮತ್ತು ಮೂತ್ರಪಿಂಡ ಅಂದರೆ ಕಿಡ್ನಿ ಮೂಲಕ ಇನ್ನಷ್ಟು ಬದಲಾವಣೆಗೊಟ್ಟು ದೇಹ ಬಳಸುವ ಸಕ್ರಿಯೆಗೆ ರೂಪಾಂತರಗೊಳ್ಳುತ್ತವೆ, ಅಂದರೆ ಆಕ್ಟಿವ್ ವಿಟಮಿನ್ ಡಿ ಆಗಿ ಪರಿವರ್ತನೆಗೊಳ್ಳುತ್ತೆ. ಆದರೆ ಸೂರ್ಯನ ಬೆಳಕು ಕೇವಲ ನಮ್ಮನ್ನು ಬೆಳಗಿಸುವುದಿಲ್ಲ, ನಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ವಿಟಮಿನ್ ಆಗಿದ್ದರೂ ಹಾರ್ಮೋನ್ ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ. ಹೆಚ್ಚಿನ ವಿಟಮಿನ್ಗಳು ಆಹಾರದಿಂದ ಸಿಗುತ್ತದೆ ಮತ್ತು ದೇಹಕ್ಕೆ ಸಹಾಯ ಮಾಡುತ್ತದೆ. ಆದರೆ ವಿಟಮಿನ್ ಡಿ ಮಾತ್ರ ಸ್ವಲ್ಪ ವಿಭಿನ್ನ. ದೇಹದಲ್ಲಿ ಸಕ್ರಿಯ ರೂಪಕ್ಕೆ ಬದಲಾದ ನಂತರ ಇದು ರಕ್ತದ ಮೂಲಕ ವಿವಿಧ ಅಂಗಗಳಿಗೆ ಹೋಗಿ ಅಲ್ಲಿರುವ ವಿಶೇಷ ಗ್ರಾಹಕಗಳ ಅಂದರೆ ವಿಟಮಿನ್ ಡಿ ರಿಸೆಪ್ಟರ್ಸ್ ಜೊತೆ ಸೇರಿ ಜೀವಕೋಶಗಳಿಗೆ ಸೂಚನೆ ನೀಡುತ್ತೆ. ಆದರೆ ಯಾವ ಕೆಲಸ ಮಾಡಬೇಕು, ಯಾವ ಪ್ರೋಟೀನ್ ಉತ್ಪಾದಿಸಬೇಕು, ಕ್ಯಾಲ್ಸಿಯಮನ್ನು ಎಷ್ಟು ಹೀರಿಕೊಳ್ಳಬೇಕು ಎಂಬುದನ್ನು ನಿಯಂತ್ರಿಸುತ್ತದೆ. ಇದು ಹಾರ್ಮೋನ್ ಮಾಡುವ ಕೆಲಸದಂತೆಯೇ ಮಾಡುವುದರಿಂದ ವಿಜ್ಞಾನಿಗಳು ವಿಟಮಿನ್ ಡಿಯನ್ನು ವಿಟಮಿನ್ ಮಾತ್ರವಲ್ಲ, ಹಾರ್ಮೋನ್ ತರಹದ ಕಾರ್ಯನಿರ್ವಹಿಸುವ ಪೋಷಕಾಂಶ ಎಂದು ಪರಿಗಣಿಸಿದ್ದಾರೆ. ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಪಾತ್ರ ಏನು? ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಹಲವಾರು ಪ್ರಮುಖ ಕೆಲಸಗಳನ್ನು ಮಾಡ್ತದೆ. ಮೊದಲನೇದು ಮೂಳೆಗಳನ್ನು ಬಲಪಡಿಸುತ್ತೆ. ನಾವು ತಿನ್ನುವಂತಹ ಆಹಾರದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಸರಿಯಾಗಿ ದೇಹದಲ್ಲಿ ಹೀರಿಕೊಳ್ಳಲು ವಿಟಮಿನ್ ಡಿ ತುಂಬ ಅಗತ್ಯ. ನಾವು ಆಹಾರದಲ್ಲಿ ವಿಟಮಿನ್ ಡಿ ಕೊರತೆ ಇದ್ದರೆ ಸಾಕಷ್ಟು ಕ್ಯಾಲ್ಸಿಯಂ ತಿಂದರೂ ದೇಹ ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಎರಡನೇದು ಹಲ್ಲುಗಳ ಆರೋಗ್ಯಕರವಾಗಿರಿಸುತ್ತೆ. ಬಲವಾದ ಹಲ್ಲುಗಳಿಗೆ ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ ಡಿ ಕೂಡ ಅತ್ಯಗತ್ಯ. ಮೂರನೇದು ಸ್ನಾಯುಗಳನ್ನು ಬಲಪಡಿಸುತ್ತೆ. ಸ್ನಾಯುಗಳ ಕಾರ್ಯ ಸರಾಗವಾಗಿಸಲು ವಿಟಮಿನ್ ಡಿ ಮುಖ್ಯ ಪಾತ್ರ ವಹಿಸುತ್ತೆ. ಇದರ ಕೊರತೆಯಿಂದ ಸ್ನಾಯು ದೌರ್ಬಲ್ಯ, ಹಲ್ಲು ನೋವು ಮತ್ತು ಸುಲಭವಾಗಿ ಬೀಳಲು ಅಪಾಯ ಹೆಚ್ಚಾಗಬಹುದು. ನಾಲ್ಕನೇ ಪಾಯಿಂಟ್ ಏನಂದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತೆ. ಇದು ವಿಟಮಿನ್ ಡಿ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದರಿಂದ ಕೆಲವು ಸೋಂಕುಗಳ ವಿರುದ್ಧ ದೇಹ ಪ್ರತಿಕ್ರಿಯೆಗೆ ಉತ್ತಮವಾಗಿರುತ್ತೆ. ಐದನೇದು ಮೆದುಳು ಮತ್ತು ಮನಸ್ಥಿತಿಗೆ ಸಹಾಯ ಮಾಡುತ್ತೆ. ವಿಟಮಿನ್ ಡಿ ಮೆದುಳಿನ ಕಾರ್ಯ ಮತ್ತು ಮನಸ್ಥಿತಿಯನ್ನು ಬೆಂಬಲಿಸುವಲ್ಲಿ ಪಾತ್ರ ವಹಿಸುತ್ತದೆ. ಕೆಲವು ಜನರಲ್ಲಿ ಇದು ಕೊರತೆ, ಖಿನ್ನತೆ ಮತ್ತು ಮನಸ್ಸಿನ ಉತ್ಸಾಹ ಕಡಿಮೆಯಾಗುವಂಥ ಸಮಸ್ಯೆಗಳೊಂದಿಗೆ ಸಂಬಂಧ ಹೊಂದಿರಬಹುದು. ಆರನೇದೇನೆಂದರೆ ದೇಹದ ಅನೇಕ ಅಂಗಗಳ ಆರೋಗ್ಯಕ್ಕೆ ಸಹಕಾರಿ. ಇದು ಹೃದಯ, ಸ್ನಾಯುಗಳು, ರೋಗ ನಿರೋಧಕ ವ್ಯವಸ್ಥೆ ಹಾಗೂ ದೇಹದ ಅನೇಕ ಜೀವಕೋಶಗಳಲ್ಲಿ ವಿಟಮಿನ್ ಡಿ ಗ್ರಾಹಕಗಳು ರಿಸೆಪ್ಟರ್ಸ್ ಇವೆ. ಆದ್ದರಿಂದ ಇದು ದೇಹದ ವಿವಿಧ ವ್ಯವಸ್ಥೆಗಳನ್ನು ಸಾಮಾನ್ಯ ಕಾರ್ಯಕ್ಕೆ ಸಹಾಯ ಮಾಡುತ್ತೆ. ಅದರಿಂದಲೇ ವಿಟಮಿನ್ ಡಿಯನ್ನು ಕೇವಲ ಮೂಳೆಗಳ ವಿಟಮಿನ್ ಎಂದು ಕರೆಯುವುದಿಲ್ಲ. ಇದು ನಮ್ಮ ದೇಹದ ಅನೇಕ
ಪ್ರಮುಖ ಕಾರ್ಯಗಳಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಮುಂದಿನ ಭಾಗದಲ್ಲಿ ವಿಟಮಿನ್ ಡಿ ಕೊರತೆಯಾಗಲು ಕಾರಣಗಳೇನು ಮತ್ತು ಅದರ ಆರಂಭಿಕ ಲಕ್ಷಣಗಳೇನು ಇವರ ಬಗ್ಗೆ. ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಬಹಳ ಜನರು ವಿಟಮಿನ್ ಡಿ ಆಹಾರದಿಂದ ಮಾತ್ರ ಸಿಗುತ್ತೆ ಅಂತ ಭಾವಿಸ್ತಾರೆ, ಆದರೆ ನಿಜವಾಗಿ ನಮ್ಮ ದೇಹವೇ ವಿಟಮಿನ್ ಡಿ ಅನ್ನು ತಯಾರಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. ಮೊದಲನೇದು ಸೂರ್ಯನ UVB ಕಿರಣಗಳು. ನಾವು ಬೆಳಗಿನ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ಬೆಳಕಿಗೆ ಚರ್ಮವನ್ನು ಒಡ್ಡಿದಾಗ ಸೂರ್ಯನಿಂದ ಬರುವ UVB ಅಲ್ಟ್ರಾವೈಲೆಟ್ ಬಿ ಕಿರಣಗಳು ನಮ್ಮ ಚರ್ಮದ ಮೇಲೆ ಬೀಳುತ್ತವೆ. ಈ UVB ಕಿರಣಗಳೇ ವಿಟಮಿನ್ ಡಿ ಉತ್ಪಾದನೆಯ ಮೊದಲ ಹಂತವನ್ನು ಆರಂಭಿಸುತ್ತದೆ. ಎರಡನೇ ಹಂತ ಚರ್ಮದಲ್ಲಿರುವ ಕೊಲೆಸ್ಟ್ರಾಲ್. ನಮ್ಮ ಚರ್ಮದಲ್ಲಿ 7-ಡಿಹೈಡ್ರೋಕ್ಲೋರೆಸ್ಟ್ರಾಲ್ ಎಂಬ ಕೊಲೆಸ್ಟ್ರಾಲ್ ರೀತಿಯ ಒಂದು ಪದಾರ್ಥವೇ ಇರುತ್ತದೆ. ಈ UVB ಕಿರಣಗಳು ಇದರ ಮೇಲೆ ಬಿದ್ದಾಗ ಅದು ಮೊದಲು ವಿಟಮಿನ್ D3 ಆಗಿ ನಂತರ ವಿಟಮಿನ್ D3 ಕ್ಯಾಲ್ಸಿಫೆರಾಲ್ ಆಗಿ ಬದಲಾಗುತ್ತದೆ. ಆದರೆ ವಿಟಮಿನ್ ಡಿ ಅನ್ನು ಸಂಪೂರ್ಣವಾಗಿ ಸಕ್ರಿಯವಾಗಿರುವುದಿಲ್ಲ. ಮೂರನೇ ಹಂತ ಯಕೃತ್. ಚರ್ಮದಲ್ಲಿ ಉತ್ಪತ್ತಿಯಾದ ವಿಟಮಿನ್ D3 ರಕ್ತದ ಮೂಲಕ ಯಕೃತ್ತಿಗೆ ಲಿವರ್ಗೆ ಹೋಗುತ್ತದೆ. ಅಲ್ಲಿ ಅದು 25-ಡಿಯಾಕ್ಸಿ ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಡಿಯಾಲ್ ಎಂಬ ರೂಪಕ್ಕೆ ಪರಿವರ್ತನೆಯಾಗುತ್ತೆ. ಇದೇ ರೂಪವನ್ನು ರಕ್ತ ಪರೀಕ್ಷೆಯಲ್ಲಿ ಅಳೆಯುತ್ತಾರೆ, ಏಕೆಂದರೆ ಇದು ದೇಹದಲ್ಲಿರುವ ವಿಟಮಿನ್ ಡಿ ಪ್ರಮಾಣವನ್ನು ತಿಳಿಯಲು ಅತ್ಯುತ್ತಮ ಸೂಚಕವಾಗಿದೆ. ನಾಲ್ಕನೇ ಹಂತ ಕಿಡ್ನಿ ಮೂತ್ರಪಿಂಡ. ನಂತರ 25-ಹೈಡ್ರಾಕ್ಸಿ ವಿಟಮಿನ್ ಡಿ ಮೂತ್ರಪಿಂಡಕ್ಕೆ ಅಥವಾ ಕಿಡ್ನಿಗೆ ಹೋಗುತ್ತೆ. ಅಲ್ಲಿ ಅದು ಮತ್ತೊಂದು ಬದಲಾವಣೆಗೆ ಒಳಗಾಗಿ 1,25-ಡಿಹೈಡ್ರಾಕ್ಸಿ ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಟ್ರಿಯಾಲ್ ಎಂಬ ಸಕ್ರಿಯ ಆಕ್ಟಿವ್ ರೂಪಕ್ಕೆ ಪರಿವರ್ತನೆಯಾಗುತ್ತದೆ. ಐದನೇ ಹಂತ ಆಕ್ಟಿವ್ ವಿಟಮಿನ್ ಡಿ ಫಾರ್ಮೇಷನ್. ಇದೀಗ ವಿಟಮಿನ್ ಡಿ ತನ್ನ ಸಕ್ರಿಯ ರೂಪದಲ್ಲಿದ್ದು ದೇಹದ ವಿವಿಧ ಅಂಗಗಳಿಗೆ ಹೋಗಿ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತೆ. ಇದು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಮೂಳೆ ಮತ್ತು ಹಲ್ಲುಗಳು ಬಲಪಡಿಸುತ್ತದೆ, ಸ್ನಾಯುಗಳ ಕಾರ್ಯವನ್ನು ಬೆಂಬಲಿಸುತ್ತದೆ ಹಾಗೂ ನಿರೋಧಕ ವ್ಯವಸ್ಥೆಯ ಸಾಮಾನ್ಯ ಕಾರ್ಯಕ್ಕೆ ಸಹಕಾರ ನೀಡುತ್ತದೆ. ಈ 5 ಹಂತಗಳು ಸರಿಯಾಗಿ ನಡೆದಾಗ ಮಾತ್ರ ನಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಸಕ್ರಿಯ ರೂಪದಲ್ಲಿ ಲಭ್ಯವಾಗುತ್ತದೆ. ಆದ್ದರಿಂದಲೇ ಆರೋಗ್ಯಕರ ಜೀವನಕ್ಕೆ ಸೂರ್ಯನ ಬೆಳಕು, ಯಕೃತ್, ಲಿವರ್ ಮತ್ತು ಮೂತ್ರಪಿಂಡ ಈ 3 ಪ್ರಮುಖ ಪಾತ್ರ ವಹಿಸುತ್ತದೆ. ವಿಟಮಿನ್ ಡಿ ದೇಹದಲ್ಲಿ ಏನು ಕೆಲಸ ಮಾಡುತ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಇದು ಕ್ಯಾಲ್ಸಿಯಂನ ಅಬ್ಸಾರ್ಪ್ಷನ್ ಮಾಡುತ್ತೆ. ಇದು ಸ್ಟ್ರಾಂಗ್ ಬೋನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸ್ಟ್ರಾಂಗ್ ಹಲ್ಲುಗಳು, ಮಸಲ್ ಸ್ಟ್ರೆಂತ್, ಇಮ್ಯೂನ್ ಸಿಸ್ಟಮ್, ಬ್ರೈನ್ ಹೆಲ್ತ್, ಮೂಡ್ ರೆಗ್ಯುಲೇಷನ್, ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಟ್ ಹೆಲ್ತ್, ಡಯಾಬಿಟಿಕ್ ಪ್ರಿವೆನ್ಷನ್ಗಳನ್ನು ಮಾಡುತ್ತೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಏನು? ಇದು ಸದಾ ಆಯಾಸವನ್ನು ತರುತ್ತೆ, ದೇಹ ನೋವು, ಬೆನ್ನು ನೋವು, ಮೊಣಕಾಲು ನೋವು, ಮಸಲ್ ವೀಕ್ನೆಸ್, ಕೂದಲು ಉದುರುವುದು, ಗಾಯ ನಿಧಾನವಾಗಿ ಗುಣವಾಗೋದು, ಆಗಾಗ ಜ್ವರ ಬರೋದು, ಡಿಪ್ರೆಷನ್ಗೆ ಒಳಗಾಗೋದು, ಮೂಡ್ ಸ್ವಿಂಗ್ಸ್, ಪೂರ್ ಕಾನ್ಸಂಟ್ರೇಷನ್, ಸ್ಲೀಪ್ ಪ್ರಾಬ್ಲಮ್ಸ್, ಮಕ್ಕಳಲ್ಲಿ ಗ್ರೋತ್ ಸಮಸ್ಯೆ, ಹಿರಿಯರಲ್ಲಿ ಬೋನ್ ಫ್ರ್ಯಾಕ್ಚರ್ ಇದೆಲ್ಲವನ್ನು ಯಾರಿಗೆ ವಿಟಮಿನ್ ಡಿ ಕೊರತೆ ಅಪಾಯ ಹೆಚ್ಚಾಗಿರುತ್ತೆ? ಸ್ನೇಹಿತರೆ, ವಿಟಮಿನ್ ಡಿ ಕೊರತೆ ಯಾರಿಗಾದರೂ ಬರಬಹುದು, ಆದರೆ ಕೆಲವು ಜನರಲ್ಲಿ ಇದರ ಅಪಾಯ ಹೆಚ್ಚು. ಈಗ ಅಂಥ ಗುಂಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಆಫೀಸ್ನಲ್ಲಿ ಕೆಲಸ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಚೇರಿ ಒಳಗೆ ಕೆಲಸ ಮಾಡ್ತಾರೆ. ಮನೆಯಿಂದ ಕಾರು, ಕಾರಿಂದ ಆಫೀಸ್ ಎಂಬ ಜೀವನ ಶೈಲಿಯಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವ ಸಮಯ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಹೊರಗೆ ಹೋಗುವುದು ಕೂಡ ಕಡಿಮೆ ಆಗೋದ್ರಿಂದ ಕೊರತೆ ಕೂಡ ಜಾಸ್ತಿ ಆಗುತ್ತೆ, ಅಪಾಯ ಕೂಡ ಹೆಚ್ಚಾಗ್ಬೋದು. ನಾಲ್ಕನೇದು ಗರ್ಭಿಣಿಯರು ಅಂದರೆ ಪ್ರೆಗ್ನೆಂಟ್ ವುಮೆನ್. ಗರ್ಭಾವಸ್ಥೆಯಲ್ಲಿ ತಾಯಿಯ ದೇಹಕ್ಕೆ ಮಾತ್ರವಲ್ಲ ಮಗುವಿಗೂ ಬೆಳವಣಿಗೆಗೂ ಕೂಡ ವಿಟಮಿನ್ ಡಿ ಅಗತ್ಯವಿರುತ್ತದೆ. ಆದ್ದರಿಂದ ಗರ್ಭಿಣಿಯರಲ್ಲಿ ವೈದ್ಯರು ಸಲಹೆಯಂತೆ ವಿಟಮಿನ್ ಡಿ ಮಟ್ಟವನ್ನು ಪರಿಶೀಲಿಸುವುದು ಮುಖ್ಯ. ಐದನೇದು ಹಾಲುಣಿಸುವ ತಾಯಂದಿರು ಅಂದರೆ ಬೆಸ್ಟ್ ಫೀಡಿಂಗ್ ಮದರ್ಸ್. ಹೆರಿಗೆಯ ನಂತರ ತಾಯಿಯ ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳು ಬೇಕಾಗುತ್ತದೆ. ವಿಟಮಿನ್ ಡಿ ಕೊರತೆ ಇದ್ದರೆ ತಾಯಿಯ ಆರೋಗ್ಯದ ಜೊತೆಗೆ ಮಗುವಿನ ವಿಟಮಿನ್ ಡಿ ಸ್ಥಿತಿಯು ಮೇಲು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆರನೇದು ಅಧಿಕ ತೂಕ ಅಥವಾ ಸ್ಥೂಲಕಾಯ ಅಂದರೆ ಒಬೆಸಿಟಿ. ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್. ಅಧಿಕ ದೇಹದ ಕೊಬ್ಬಿನ ಕಾರಣದಿಂದ ವಿಟಮಿನ್ ಡಿ ದೇಹದಲ್ಲಿ ಸಂಗ್ರಹವಾಗಬಹುದು ಮತ್ತು ರಕ್ತದಲ್ಲಿ ಅದರ ಲಭ್ಯತೆ ಕಡಿಮೆಯಾಗಬಹುದು. ಇದರಿಂದ ಕೊರತೆಯ ಅಪಾಯ ಹೆಚ್ಚಾಗಬಹುದು.
7ನೇದು ಕಿಡ್ನಿ, ಮೂತ್ರಪಿಂಡ ಕಾಯಿಲೆ ಇರುವವರು. ವಿಟಮಿನ್ ಡಿ ದೇಹದಲ್ಲಿ ಸಕ್ರಿಯ ರೂಪಕ್ಕೆ ಬದಲಾಗುವ ಮೂತ್ರಪಿಂಡದ ಪಾತ್ರ ಬಹಳ ಮುಖ್ಯ. ಮೂತ್ರಪಿಂಡದ ಕಾರ್ಯ ಸರಿಯಾಗಿದ್ದರೆ ದೇಹವು ವಿಟಮಿನ್ ಡಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗಬಹುದು. 8ನೇದು ಲಿವರ್, ಯಕೃತ್ ಕಾಯಿಲೆ ಇರುವವರು. ವಿಟಮಿನ್ ಡಿ ಸಕ್ರಿಯವಾಗುವ ಮೊದಲು ಹಂತ ಯಕೃತ್ತಿನಲ್ಲಿ ನಡೆಯುತ್ತದೆ. ಯಕೃತ್ತಿನ ಕಾಯಿಲೆ ಇದ್ದರೆ ಈ ಪ್ರಕ್ರಿಯೆ ತೊಂದರೆಗೊಳಗಾಗಬಹುದು. 9ನೇದು ಕಪ್ಪು ಅಥವಾ ಗಾಢ ಬಣ್ಣದ ಚರ್ಮ ಅಂದರೆ ಡಾರ್ಕ್ ಸ್ಕಿನ್. ಗಾಢ ಬಣ್ಣದ ಚರ್ಮದಲ್ಲಿ ಮೆಲನಿನ್ ಪ್ರಮಾಣ ಹೆಚ್ಚು ಇರುತ್ತದೆ. ಇದರಿಂದ ಅದೇ ಪ್ರಮಾಣದ ವಿಟಮಿನ್ ಡಿ ಉತ್ಪಾದನೆಗೂ ತುಸು ಹೆಚ್ಚು ಸೂರ್ಯನ ಸಮಯ ಬೆಳಕಿನ ಅವಶ್ಯಕತೆ ಇರುತ್ತದೆ. 10ನೇದು ಯಾವಾಗಲೂ ಸನ್ಸ್ಕ್ರೀನ್ ಬಳಸುವವರು. ಸನ್ಸ್ಕ್ರೀನ್ ಚರ್ಮವನ್ನು UV ಕಿರಣಗಳಿಂದ ರಕ್ಷಿಸಲು ಬಹಳ ಮುಖ್ಯ. ಇದು ಚರ್ಮದ ಕ್ಯಾನ್ಸರ್ ಮತ್ತು ಸೂರ್ಯನ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಹೆಚ್ಚಿನ SPF ಇರುವ ಸನ್ಸ್ಕ್ರೀನನ್ನು ಪ್ರತಿಯೊಂದು ಬಾರಿ ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಬಳಸಿದರೆ ವಿಟಮಿನ್ ಡಿ ಉತ್ಪಾದನೆಗೆ ಅಗತ್ಯವಾದ UVB ಕಿರಣಗಳ ಪ್ರಮಾಣ ಕಡಿಮೆಯಾಗಬಹುದು. ಆದರೆ ನೈಜ ಜೀವನದಲ್ಲಿ ಹೆಚ್ಚಿನ ಜನರು ಸನ್ಸ್ಕ್ರೀನನ್ನು ಸಂಪೂರ್ಣವಾಗಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಬಳಸುವುದಿಲ್ಲ. ಆದ್ದರಿಂದ ಸನ್ಸ್ಕ್ರೀನ್ ಮಾತ್ರವೇ ವಿಟಮಿನ್ ಡಿ ಕೊರತೆಗೆ ಪ್ರಮುಖ ಕಾರಣ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ಒಂದು ಮಾತು, ನೀವು ಈ ಪಟ್ಟಿಯಲ್ಲಿರುವ ಯಾವುದೇ ಗುಂಪಿಗೆ ಸೇರಿದವರಾಗಿದ್ದರೆ ನಿಮಗೆ ವಿಟಮಿನ್ ಡಿ ಕೊರತೆ ಇರುತ್ತದೆ ಎಂದು ಊಹಿಸಬೇಡಿ. ಆದರೆ ನಿಮ್ಮಲ್ಲಿ ಆಯಾಸ, ಮೂಳೆ ನೋವು, ಸ್ನಾಯು ದೌರ್ಬಲ್ಯ ಅಥವಾ ಇತರ ಲಕ್ಷಣಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಅಗತ್ಯವಿದ್ದರೆ 25-ಹೈಡ್ರಾಕ್ಸಿ ವಿಟಮಿನ್ ಡಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ವಿಟಮಿನ್ ಡಿ ಡೆಫಿಷಿಯನ್ಸಿ ಕಾಂಪ್ಲಿಕೇಶನ್ಸ್ ಬಗ್ಗೆ ನೋಡೋಣ. ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಮೆಲಾಶಿಯಾ, ರಿಕೆಟ್ಸ್ ಇನ್ ಚಿಲ್ಡ್ರನ್ಸ್, ವೀಕ್ ಇಮ್ಯುನಿಟಿ, ಫ್ರೀಕ್ವೆಂಟ್ ಇನ್ಫೆಕ್ಷನ್, ಫಾಲ್, ಮಸಲ್ ವೇಸ್ಟಿಂಗ್ ಕೂಡ ಆಗುತ್ತೆ. ಇದರ ಬೆಸ್ಟ್ ನ್ಯಾಚುರಲ್ ಸೋರ್ಸ್ ಏನಂದರೆ ಸನ್ಲೈಟ್. ಯಾವಾಗ ತಗೊಳ್ಳೋದು? ಮುಂಜಾನೆ, ಮುಸ್ಸಂಜೆ ಮತ್ತು ಎಷ್ಟೊತ್ತು ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮತ್ತು ಯಾವ ದೇಹದ ಅಂಗದ ಮೇಲೆ ಕೂಡ ಸೂರ್ಯನ ಬೆಳಕು ಬೀಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸನ್ಸ್ಕ್ರೀನ್ ಬಳಸದೆ ಬಿಸಿಲಿನಲ್ಲಿ ನಿಲ್ಲೋದು ಕೂಡ ಮುಖ್ಯ ಆಗುತ್ತೆ. ವಿಟಮಿನ್ ಡಿಯ ಯಾವ ಆಹಾರದಲ್ಲಿರುತ್ತೆ ಅನ್ನೋದು ನೋಡೋಣ. ಫ್ಯಾಟಿ ಫಿಶ್, ಎಗ್ ಯೋಕ್, ಮಶ್ರೂಮ್ಸ್, ಫಾರ್ಟಿಫೈಡ್ ಮಿಲ್ಕ್, ಬಟರ್, ಚೀಸ್ ಇವುಗಳಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತೆ. ವಿಟಮಿನ್ ಡಿ ಟೆಸ್ಟ್ಗಳ ಬಗ್ಗೆ ನೋಡೋಣ. 25-ಹೈಡ್ರಾಕ್ಸಿ ವಿಟಮಿನ್ ಡಿ ಟೆಸ್ಟ್, ನಾರ್ಮಲ್ ವ್ಯಾಲ್ಯೂಸ್, ಡೆಫಿಷಿಯನ್ಸಿ, ಇನ್ಸಫಿಷಿಯನ್ಸಿ, ಟಾಕ್ಸಿಸಿಟಿ. ಈಗ ಇದ್ರ ಬಗ್ಗೆ ಸಪ್ಲಿಮೆಂಟ್ಸ್ ಬಗ್ಗೆ ನೋಡೋಣ. ಯಾವಾಗ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ? ಡಾಕ್ಟರ್ ಅಡ್ವೈಸ್ ಮಾಡಿದಾಗ ವಿಟಮಿನ್ D3 ಬೇಕಾಗುತ್ತೆ. ವೀಕ್ಲಿ ಟ್ಯಾಬ್ಲೆಟ್ಸ್, ಮಂತ್ಲಿ ಟ್ಯಾಬ್ಲೆಟ್ಸ್, ಡ್ರಾಪ್ಸ್, ನೆವರ್ ಸೆಲ್ಫ್ ಮೆಡಿಕೇಟೆಡ್. ಟೂ ಮಚ್ ವಿಟಮಿನ್ ಡಿ ಕೂಡ ನಮ್ಮ ದೇಹಕ್ಕೆ ಹಾನಿಯಾಗುತ್ತೆ. ಮತ್ತು ಪ್ರಿವೆನ್ಷನ್ ಟಿಪ್ಸ್ ಬಗ್ಗೆ ನೋಡೋಣ. ನಾವು ದಿನನಿತ್ಯ ಸೂರ್ಯನ ಬೆಳಕಿಗೆ ನಮ್ಮ ಚರ್ಮವನ್ನು ಒಡ್ಡಬೇಕು. ಹೆಲ್ತಿ ಡಯಟ್ನ ಫಾಲೋ ಮಾಡಬೇಕು. ಎಕ್ಸಸೈಸ್ನ ಮಾಡಬೇಕು. ನಮ್ಮ ತೂಕನ ಮೇಂಟೈನ್ ಮಾಡಬೇಕು. ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ಕೋಬೇಕು. ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನೆನಪಿಡಿ, ವಿಟಮಿನ್ ಡಿ ಒಂದು ಸಣ್ಣ ವಿಟಮಿನ್ ಅಲ್ಲ. ಇದು ನಮ್ಮ ಮೂಳೆ, ಸ್ನಾಯು, ರೋಗ ನಿರೋಧಕ ಶಕ್ತಿ, ಮೆದುಳು ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ಅತ್ಯಗತ್ಯ. ನಿಮಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಆರೋಗ್ಯಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.